ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಉತ್ತರಾಖಂಡ ಕಾದಂಬರಿಯನ್ನು ಮುಂದುವರಿಸೋಣ. ರಾಮ, ಸೀತಾ, ಲಕ್ಷ್ಮಣ ಮುಂದೆ ಪ್ರವಾಸ ಮಾಡ್ಕೊತ ಬ್ರಹ್ಮಗಿರಿ ಕಡೆಗೆ ಬರ್ತಾರೆ. ದಂಡಕಾರಣ್ಯದಲ್ಲಿ ಮಧ್ಯದಲ್ಲಿದ್ದಂತಹ ಸ್ಥಳ ಅದು. ಅಲ್ಲಿದ್ದ ಜಲಪಾತವನ್ನು ಮತ್ತು ನದಿಯ ಉಗಮ ಸ್ಥಾನವನ್ನು ನೋಡಿ ಬಂದ ಸೀತೆಗೆ ತಾನ ಎದೆ ಒದ್ದೆ ಆದ ಹಾಗೆ ಕನಸುಗಳು ಪದೇ ಪದೇ ಬೀಳೋದು ಪ್ರಾರಂಭ ಆಗತ್ತೆ. ಗಂಡನ ಹತ್ರ ಹೇಳ್ಕೊಳ್ಳೋಕ್ಕೆ ಏನೋ ಒಂದು ರೀತಿಯ ಸಂಕೋಚ. ಏಕೆಂದರೆ ವನವಾಸದ ಕಾಲದಲ್ಲಿ ಬ್ರಹ್ಮಚರ್ಯವನ್ನು ಆಚರಿಸ್ಬೇಕು, ಇದು ಇವಳಿಗೂ ಗೊತ್ತಿರುತ್ತೆ. ಹಾಗಾಗಿ ಆ ಕನಸು ಬೀಳದೇ ಇರಲಿ ಅಂತ ದಿನವೂ ಧ್ಯಾನ ಮಾಡಿಕೊಂಡು ಮಲ್ಕೊತಾ ಇರ್ತಾಳೆ. ಇನ್ನು ಕತೆಗೆ ಹೋಗೋಣ. ಸೂರ್ಯ ನಾಲ್ಕಾಳುದ್ದ ಮೇಲೆ ಏರಿದ್ದ. ಲಕ್ಷ್ಮಣ ಹಣ್ಣು ಹಂಪಲು ಸಂಗ್ರಹಿಸಿ ಹಿಂತಿರುಗೋ ಸಮಯ ಆಗಿತ್ತು. ನದಿ ಆಚೆ ಬೈಲಲ್ಲಿ ದಿನಸಿಯನ್ನು ಬೆಳೆದು ಮಡಕೆಯಲ್ಲಿ ತುಂಬಿಟ್ಟಿದ್ದರಿಂದ ಬರೀ ಹಣ್ಣು ಹಂಪಲು ಗೆಡ್ಡೆ ಗೆಣಸಲ್ಲಿ ಬದುಕೋ ಅಗತ್ಯ ಈಗ ಇರಲಿಲ್ಲ. ನಾನು ಸ್ನಾನ ಮಾಡಿ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಆಭರಣಗಳನ್ನು ಧರಿಸಿ ರಾಮ ಕಟ್ಟಿದ್ದಂತಹ ಹೂವಿನ ದಂಡೆಯನ್ನು ಮುಡ್ಕೊಂಡು ಅಂಗಳದ ನೆರಳಲ್ಲಿ ಕೂತಿದ್ದೆ. ಒಂದು ಪುಟಾಣಿ ಜಿಂಕೆ ಮರಿ ಸ್ವಲ್ಪ ಕೆಳಗೆ ಕಾಣಿಸ್ತು. ಏನನ್ನು ಹುಡುಕ್ತಾ ಇರೋ ಹಾಗೆ ಅದು ಅತ್ತ ಇತ್ತ ಹುಡುಕ್ತಾ ಇತ್ತು. ದಾರಿ ತಪ್ಪದ ಹಾಗೆ ಅಂಜುತ್ತಾ ಇರೋ ಹಾಗೆ ನನಗನ್ನಿಸ್ತು. ಹೊತ್ತು ಹೋಗ್ತಾ ಇದ್ದವಳಿಗೆ ನಿಧಿ ಸಿಕ್ಕಂಗಾಯಿತು. ಅದರ ತಾಯಿ ಎಲ್ಲಿರಬಹುದು? ಬಹುಶಃ ತಾಯಿಯಿಂದ ತಪ್ಪಿಸ್ಕೊಂಡಿರಬಹುದು ಅಂತ ಕಾಣುತ್ತೆ. ತಾಯಿ ಕೂಡ ಮರಿಯನ್ನು ಹುಡುಕೊಂಡು ಅಲಿತಾ ಇರಬಹುದು. ಪುಟ್ಟ ಮರಿ ಪಾಪ. ಯಾವುದಾದ್ರೂ ದುಷ್ಟ ಮೃಗದ ಕಣ್ಣಿಗೆ ಬಿದ್ದರೆ ಏನು ಗತಿ? ಕರಳು ಚೂರು ಅನ್ನಿಸ್ತು ನನಗೆ. ಅದನ್ನು ತಬ್ಕೊಂಡು ತೊಡೆ ಮೇಲೆ ಮಲಗಿಸ್ಕೊಂಡು ಮುದ್ದಿಸ್ಬೇಕು ಅನ್ನಿಸ್ತು. ನಾನು ಇಲ್ಲಿರೋ ತನಕ ಇದೇ ನನ್ನ ಸಂಗಾತಿ ಆಗಿರಬೇಕು. ರಾತ್ರಿ ಕೂಡ ಜೊತೆಯಲ್ಲಿ ಅಪ್ಪಿ ಮಲ್ಕೋಬೇಕು, ಬೆಚ್ಚಗೆ ಹೊದ್ದಿಸ್ಕೋಬೇಕು ಅನ್ನೋ ಆಸೆ ಆಯಿತು. ಹತ್ರನೇ ಬೆಳೆದಿದ್ದ ಗರಿಕೆಯನ್ನು ಕಿತ್ತು ಹಿಡಿದು ಕೈ ನೀಡಿ ಬಾ ಬಾ ಅಂತ ಮೆಲುಧ್ವನಿಯಲ್ಲಿ ಕರೀತಾ ಹತ್ರ ಹೋದೆ. ಅದು ಮಗುವಿನ ಹಾಗೆ ಅಕ್ರೆಯಿಂದ ನೋಡ್ಕೊತ ನಿಂತ್ಕೊಂತು. ಆದರೆ ಹತ್ರ ಹೋದ ತಕ್ಷಣ ಬೆದರ್ಕೊಂಡು ಓಡ್ ಹೋಯ್ತು. ಯಾಕೆ ಹೆದರ್ತೀಯ ಮರಿ, ನಾನು ನಿಮ್ಮಮ್ಮ ಅನ್ನೋ ಪ್ರೀತಿ ಮಾತು ನನ್ನ ಬಾಯಿಂದ ಬಂತು. ಅದು ತಕ್ಷಣ ಹಿಂತಿರುಗಿ ನೋಡ್ತು. ಅಷ್ಟರಲ್ಲಿ ರಾಮ ಹಿಂದ್ಗಡೆಯಿಂದ ಬಂದ. ಜಿಂಕೆ ಚಂಚಲ ಪ್ರಾಣಿ, ಹಿಡಿಯೋದು ಕಷ್ಟ ಅಂತ ಅಂದ. ನನಗೆ ಬೇಕದು, ಆಟ ಆಡಿಸ್ಬೇಕು, ಸಾಕ್ಕೋಬೇಕು, ಆಸೆ ಆಗ್ತಿದೆ ಅಂತ ನಾನಂದೆ. ಅದೇ ಹೊತ್ತಿಗೆ ಲಕ್ಷ್ಮಣ ಹಣ್ಣುಗಳ ಬುಟ್ಟಿ ಹಿಡ್ಕೊಂಡು ಹಿಂತಿರುಗಿ ಒಳಗಡೆ ಹೋದ. ಬೇಕು ಅಂದರೆ ಗುರಿ ಹಿಡಿದು ಬಾಣ ಹೊಡಿಬಹುದು, ಕೈಲಿ ಹಿಡಿಯೋದು ಕಷ್ಟ. ಬಲೆ ಇದ್ದರೆ ಬೇರೆ ಮಾತು, ಹಿಡಿದು ಬಿಡ್ಬೋದು. ಆದರೆ ಇಲ್ಲಿ ಬಲೆ ಎಲ್ಲಿಂದ ತರೋಣ ಅಂತ ರಾಮ ಹೇಳ್ದ. ಆಗ ನಾನಂದೆ, ಆರ್ಯಪುತ್ರ, 11 ವರ್ಷದ ಅರಣ್ಯವಾಸದಲ್ಲಿ ನಾನು ನಿನ್ನನ್ನು ಏನಾದರೂ ಕೇಳಿದ್ದೀನಾ? ಹೆಬ್ಬುಲುಗಳನ್ನು ಹೊಡೆಯೋ ವೀರನಿಗೆ ಒಂದು ಜಿಂಕೆ ಮರಿಯನ್ನು ಪೆಟ್ಟಾಗದ ಹಾಗೆ ಜೀವಂತ ಹಿಡ್ಕೊಂಬರೋದು ಕಷ್ಟನಾ? ಪ್ರೀತಿ ಇದ್ದರೆ ಅದೇನು ಅಸಾಧ್ಯನಾ ಅಂತ ಅಂದೆ. ರಾಮ ನಸುನಕ್ಕ. ಒಳಗಡೆ ಹೋದ. ತನ್ನ ಎದೆ ಕವಚವನ್ನು ತೊಟ್ಕೊಂಡು ಬತ್ತಳಿಕೆ ಕಟ್ಟಿ ಬಿಲ್ಲು ಖಡ್ಗ ಹಿಡ್ಕೊಂಡು ಹೊರಗಡೆ ಬಂದ. ಅವನ ಜೊತೆಗೇನೆ ಲಕ್ಷ್ಮಣ ಒಳಗಿಂದ ಬಂದ. ಆ ಜಿಂಕೆ ಮರಿಗೆ ನೋವಾಗದ ಹಾಗೆ ಹಿಡ್ಕೊಂಬರ್ತೀನಿ, ನಿನ್ನದು ಹಣ್ಣು ಹಂಪಲಿನ ಕೆಲಸ ಮುಗ್ದಿದೆ ಅಲ್ವಾ, ಸೀತೆ ಜೋಪಾನ ಅಂತ ಹೇಳಿಬಿಟ್ಟು ಜಿಂಕೆ ಕಡೆಗೆ ನಡೆದ. ಅದು ಪುಣಕ್ಕನೆ ನೆಗೆದು ಓಡ್ತು. ಅಷ್ಟು ಪುಟ್ಟ ಮರಿ ಎಷ್ಟು ಜಬುಕಿಂದ ನೆಗೀತಲ್ಲ ಅಂತ ಅಚ್ಚರಿಯಿಂದ ನಾನು ಅದನ್ನೇ ನೋಡ್ತಾ ನಿಂತ್ಕೊಂಡೆ. ಅದು ಮರೆ ಆಯಿತು. ರಾಮನು ಮರೆ ಆದ. ಅವರಿಬ್ಬರು ಮರೆಯಾದ ದಿಕ್ಕನ್ನೇ ನಾನು ಕುತ್ತಿಗೆಯನ್ನು ಎಳೆದು ಉದ್ದ ಮಾಡ್ಕೊತ ನೋಡ್ತಾ ನಿಂತ್ಕೊಂಡೆ. ಇಬ್ಬರು ಕಾಣ್ತಾ ಇರಲಿಲ್ಲ. ಸೂರ್ಯ ನೆತ್ತಿಯನ್ನು ಮುಟ್ಟಲಿಕ್ಕೆ ಒಂದು ಆಳುದ್ದ ಇರೋ ಅಷ್ಟು ಹೊತ್ತಾದರೂ ಕೂಡ ನಾನು ಹಾಗೆ ನಿಂತಿದ್ದೆ. 1 ಮೊಳ ಇರೋ ತನಕ ನೆತ್ತಿಯನ್ನು ದಾಟ್ದ. ಆದರೆ ರಾಮ ಬರಲೇ ಇಲ್ಲ. ನನಗೂ ಹಸುವಾಗ್ತಾ ಇತ್ತು. ಮೂವರು ಊಟ ಮಾಡೋ ಸಮಯನೂ ಆಗಿತ್ತು. ಲಕ್ಷ್ಮಣ ಜೋಳದ ರೊಟ್ಟಿ ತೊಟ್ತಾ ಇದ್ದ. ಹಸಿವಾಗ್ತಾ ಇತ್ತು. ಆದರೆ ರಾಮ ಹಿಂತಿರ್ಗಿಲ್ಲ. ಅವನನ್ನು ಬಿಟ್ಟು ನಾವು ಊಟ ಮಾಡಲ್ಲ. ಈ ಮರಿ ಎಲ್ಲಿ ಹೋಯ್ತೋ, ಎಷ್ಟು ದೂರ ಎಳ್ಕೊಂಡು ಹೋಯ್ತೋ, ನನಗೆ ಚಿಂತೆ ಶುರು ಆಯಿತು. ಭಯ ಹೊತ್ಕೊಂತು. ಅಯ್ಯೋ, ನಾನು ಯಾಕೆ ಹಠ ಮಾಡಿದೆ? ಪ್ರೀತಿಯ ಪಂಥ ಇಟ್ಟು ಮೊಂಡಾಟ ಮಾಡಿದ್ನಲ್ಲ, ಎಂದೂ ಹೀಗೆ ಮಾಡದೇ ಇರೋಳು ನಾನು ಅನ್ನಿಸ್ತು. ಅಷ್ಟರಲ್ಲಿ ಎಲ್ಲೋ ದೂರದಿಂದ ಕೂಗಿದ ಸದ್ದು ಕೇಳಿಸ್ತು. ಹಾ ಸೀತಾ, ಹಾ ಲಕ್ಷ್ಮಣ ಅಂತ. ಇದು ರಾಮನದೇ ಧ್ವನಿ. ಓಡ್ ಹೋಗಿ ಲಕ್ಷ್ಮಣನನ್ನು ಕರೆದೆ. ಅವನು ಓಡ್ ಬಂದು ಆಲಿಸ್ದ. ಆದರೆ ಏನೂ ಕೇಳಿಸ್ತಿರ್ಲಿಲ್ಲ. ಸ್ವಲ್ಪ ಹೊತ್ತು ಮತ್ತೊಮ್ಮೆ ಅದೇ ಸದ್ದು ಕೇಳಿಸ್ತು. ಲಕ್ಷ್ಮಣನಿಗೆ ಬೆರಳು ತೋರಿಸ್ದೆ. ದೂರದಿಂದ ಕ್ಷೀಣವಾಗಿ ಹಾ ಸೀತಾ, ಹಾ ಲಕ್ಷ್ಮಣ ಅಂದಿದ್ದು ಕೇಳಿಸ್ತು. ಲಕ್ಷ್ಮಣ, ಕೇಳಿಸ್ತಾ ಇಲ್ವಾ? ರಾಮ ಅಪಾಯದಲ್ಲಿದ್ದಾನೆ. ಜೀವಾಪಾಯ ಇಲ್ಲದೆ ಯಾರೂ ಹೀಗೆ ಕೂಕ್ಕೊಳ್ಳಲ್ಲ. ಅದರಲ್ಲೂ ರಾಮ ಅಂತೂ ಕೂಕ್ಕೊಳ್ಳೋಕೆ ಸಾಧ್ಯನೇ ಇಲ್ಲ.
ಓಡು, ಅವನಿಗೇನೋ ಆಗಿದೆ, ಅವನನ್ನು ರಕ್ಷಿಸು ಅಂದೆ. ಆದರೆ ಲಕ್ಷ್ಮಣ ಗಾಬರಿನೇ ಪಡಲಿಲ್ಲ. ಯಾವುದೋ ಶಬ್ದ ಅದು, ನಿನಗೆ ರಾಮನ ಧ್ವನಿ ಹಾಗೆ ಕೇಳಿಸಿದೆ, ಅವನಿಗೆ ಅಂತಹ ಅಪಾಯ ಸೃಷ್ಟಿಸೋದು ಯಾರ ಕೈಲೂ ಸಾಧ್ಯನೇ ಇಲ್ಲ, ನೀನು ಶಾಂತವಾಗಿರು ಅಂದ. ಲಕ್ಷ್ಮಣ ಹೇಳೋದು ನಿಜಾನಾ ಅಥವಾ ನನಗೆ ಕೇಳಿಸ್ತಿರೋದು ನಿಜಾನಾ ಅಂತ ಗೊಂದಲ ಆಯಿತು. ಅಷ್ಟರಲ್ಲಿ ಇನ್ನೂ ಒಂದ್ಸಲ ಹಾ ಸೀತಾ, ಹಾ ಲಕ್ಷ್ಮಣ ಅನ್ನೋ ಸದ್ದು ಕೇಳಿಸ್ತು. ಲಕ್ಷ್ಮಣ, ಕೇಳಲಿಲ್ವಾ? ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ನನ್ನ ಗಂಡನ ಧ್ವನಿ ನನಗಿಂತ ನಿನಗೆ ಹೆಚ್ಚಾಗಿ ಗೊತ್ತಾ ಅಂತ ಅಂದೆ. ಆಗ ಅವನಂದ, ಅದಕ್ಕೆ ಗಾಬರಿ ಆಗಬೇಡ, ನಿಧಾನವಾಗಿ ಅರ್ಥ ಮಾಡ್ಕೋ ಅಂದ. ಗಂಡನ ಪ್ರಾಣ ಹೋಗ್ತಾ ಇರ್ಬೇಕಾದ್ರೆ ಎಂಥ ನಿಧಾನ! ಅಣ್ಣ ಅನ್ನೋ ಪ್ರೀತಿ ಇದ್ದಿದ್ರೆ ನಿನಗೂ ಗಾಬರಿ ಆಗ್ತಾ ಇತ್ತಿತ್ತು ಅಂತ ನಾನಂದೆ. ನೋಡು, ನೀನೊಬ್ಬಳನ್ನೇ ಬಿಟ್ಟು ಹೋಗ್ಕೂಡ್ದು ಅಂತ ನಾನು ಅಣ್ಣ ನಿಶ್ಚಯಿಸಿದ್ದೀವಿ. ಇದು ರಾಕ್ಷಸರ ನಾಡು. ಅಗಸ್ತ್ಯ ಮುನಿಗಳು ಹೇಳಿದ ಮಾತು ನೆನಪಿದೆ ಅಲ್ವಾ? ಬುದ್ಧಿಯನ್ನು ಸ್ಥಿಮಿತದಲ್ಲಿ ಇಟ್ಕೋ ಅಂತ ಅವನಂದ. ಬುದ್ಧಿಯನ್ನು ಸ್ಥಿಮಿತದಲ್ಲಿ ಇಟ್ಕೋ? ನಿನ್ನ ಬುದ್ಧಿಲಿರೋದು ಈಗ ನಂಗೆ ಅರ್ಥ ಆಯಿತು ಅನ್ನೋ ಮಾತುಗಳು ಪಟಪಟನೆ ನನ್ನ ನಾಲ್ಗೆಯಿಂದ ಸಿಡದೆ ಬಿಟ್ವು. ಲಕ್ಷ್ಮಣ, ಈ ಕಥೆಯ ಮುಂದಿನ ಘಟನೆಗಳೆಲ್ಲನೂ ನನ್ನ ಆ ಮಾತುಗಳಿಂದಲೇ ಹುಟ್ಟಿದ್ದು. ಅದೆಲ್ಲ ನಡೆದು 20 ವರ್ಷಕ್ಕೂ ಮೀರ್ತು. ಅಷ್ಟೊಂದು ಅಕ್ರೆಯಿಂದ ಇದ್ದ ನನ್ನ ಪಾದಗಳನ್ನು ನಿನ್ನ ತೊಡೆ ಮೇಲಿಟ್ಕೊಂಡು ಸ್ವಲ್ಪನೂ ನೋವು ಮಾಡ್ದ ತಾಯಿ ಹಾಗೆ ಎಚ್ಚರಿಕೆಯಿಂದ ಮುಳ್ಳು ತೆಗೀತಿದ್ದೀಯಲ್ಲ ನೀನು. ಇಷ್ಟು ಕಾಲ ಗತಿಸಿದ್ರು ಆ ಮಾತುಗೋಸ್ಕರ ನನ್ನನ್ನು ಕ್ಷಮಿಸ್ಲಿಲ್ವಾ? ಗಂಡಸ್ರೇನು ಉದ್ವಿಗ್ನರಾಗೋದೇ ಇಲ್ವಾ? ನನ್ನನ್ನು ನೋಡೋಕ್ಕೆ ಹೆಂಡತಿಯನ್ನು ಕಳಿಸೋ ನೀನು ಯಾಕೆ ಒಮ್ಮೆ ಕೂಡ ಬಂದೇ ಇಲ್ಲ? ಇದನ್ನು ನೆನೆಸ್ಕೊಂಡು ನನಗೆ ಈಗ ಕಣ್ಣೀರು ಹನಿಗ್ತಾ ಇತ್ತು. ಕಠಿಣ, ಕಠೋರ ಅನ್ನಿಸ್ತು. ರಾಮನಿಗಿಂತ ಕಠೋರನೇ ನೀನು. ನಿನ್ನ ಕಲ್ಲೆದೆಯನ್ನು ನಿನ್ನ ಹೆಂಡತಿಗೆ ಹೇಳಿ ನ್ಯಾಯ ಒಪ್ಪಿಸೋ ಮನಸ್ಸಾಗ್ತಾ ಇದೆ ನನಗೆ. ಆದರೆ ನನ್ನ ತಪ್ಪನ್ನು ಬಿಚ್ಚಿ ಹೇಳೋಕ್ಕೆ ನಾಚಿಕೆಯಾಗಿ ತಡ್ಕೊಂಡಿದ್ದೀನಿ. ಎದೆ ಕವಚ ಬಿಕ್ಕೊಂಡೆ ನೀನು. ಬತ್ತಳಿಕೆ ಕಟ್ಕೊಂಡು ಬಿಲ್ಲು ಖಡ್ಗ ಹಿಡಿದು ಹೊರಟೆ. ನಿನ್ನ ಮುಖ ಆಗ ನನ್ನ ಬಗ್ಗೆ ಒಂದು ರೀತಿಯ ಹೇಸಿಗೆಯನ್ನು ಉಗುಳುತ್ತಿತ್ತ. ಆ ನೋಟ ನನ್ನನ್ನು ಇನ್ನೂ ಇರಿತಾ ಇದೆ. ಸ್ವಲ್ಪ ಹೊತ್ತು ನೀನು ಹೋದ ದಿಕ್ಕನ್ನೇ ನೋಡ್ತಾ ನಿಂತಿದ್ದೆ. ಆಗ ಅನಂತರ ರಾಮ ಜಿಂಕೆ ಮರಿಯ ಬೆನ್ನಟ್ಟಿದ್ದ ದಿಕ್ಕಿನ ಕಡೆನೆ ನೀನು ಹೋದೆ. ಈಗ ಇದ್ದಕ್ಕಿದ್ದ ಹಾಗೆ ಭಯ ಆಯಿತು. ಒಬ್ಬಳೇ ನಿಂತಿದ್ದೀನಿ, ಅದು ಕುಟೀರದ ಹೊರಗಡೆ. ಒಳಗಡೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಒಳಗಿಂದ ಅಗಳಿ ಹಾಕ್ಕೊಂಡೆ. ಸ್ವಲ್ಪ ಧೈರ್ಯ ಬಂತು. ಇನ್ನೂ ರಕ್ಷಣೆ ಬೇಕು ಅನ್ನಿಸ್ತು. ಗುಹೆ ಒಳಗಡೆ ನುಸುದೆ. ಅದರ ಬಾಗಿಲನ್ನು ಹಾಕಿ ಕಟ್ಟಿಗೆಯ ಕಂತೆಗಳನ್ನು ಒದೆ ಕೊಟ್ಟೆ. ಗೋವು ಅನ್ನುವಂತಹ ಕತ್ತಲಲ್ಲೆಲ್ಲ ತುಂಬ್ಕೊಂತು. ರಾಮ 14 ರಾಕ್ಷಸರನ್ನ ಕೊಂದಾಗ ಲಕ್ಷ್ಮಣನ ಜೊತೆಗೆ ಈ ಕತ್ತಲೆಯಲ್ಲಿ ಕೂತಿದ್ದುದು ನೆನಪಾಯಿತು. ಈಗ ನಾನು ಒಬ್ಳೇನೆ, ಇಲ್ಲಿ ಯಾರೂ ಬರೋದಿಲ್ಲ, ಒಬ್ಬಳೇ ಇರೋದು ಯಾರಿಗೂ ಗೊತ್ತಾಗಲ್ಲ ಅನ್ನೋ ಒಂದು ನಂಬಿಕೆಯನ್ನು ದೃಢ ಮಾಡಿಕೊಂಡು ಕತ್ತಲಿಗೆ ಹೆದರ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟೆ. ನಿಶ್ಶಬ್ದವಾಗಿ ರಕ್ಷಾ ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೆ. ಇನ್ನೂ ಅಷ್ಟು ಧೈರ್ಯ ಬಂತು. ಆಗ ಇದ್ದಕ್ಕಿದ್ದ ಹಾಗೆ ಕುಟೀರದ ಬಾಗಿಲು ಮುರಿದು ಸದ್ದಾಯಿತು. ಎದೆ ಹೊಡ್ಕೊಳ್ಳೋಕೆ ಪ್ರಾರಂಭ ಆಯಿತು. 4-6 ಕ್ಷಣಗಳಲ್ಲಿ ಗುಹೆಯ ಬಾಗಿಲಿಗೆ ಒಟ್ಟಿದ್ದ ಕಂತೆಗಳನ್ನು ಕಿತ್ತೆಸೆದ ಹಾಗೆ ಎಲ್ಲ ಕಿತ್ತು ಹೋದವು. ಮಂದ ಬೆಳಕು ಒಳಗೆ ನುಗ್ಗಿತು. ಒಬ್ಬ ದೈತ್ಯ ಒಳಗೆ ನುಗ್ಗದ. ನನ್ನನ್ನು ತಬ್ಬಿಕೊಂಡು ಹೊರಗಡೆಗೆ ಎಳೆದ. ಆ ಅಂತ ಕಿರಿಚಿಕೊಂಡೆ. ತೆರೆದ ಬಾಯಿಗೆ ಒಂದು ಬಟ್ಟೆಯ ಉಂಡೆಯನ್ನು ತುರುಕದ. ನನ್ನನ್ನು ಎತ್ತಿ ಹೆಗಲ ಮೇಲೆ ಹಾಕ್ಕೊಂಡು ಹೊರಗೆ ನಡೆದ. ಹೊರಗಡೆ ಇನ್ನೂ 4 ಜನ ರಾಕ್ಷಸರು ಕಂಡ್ರು. ಕೈಕಾಲು ಜಾಡಿಸ್ದೆ, ಪರುಚಿದೆ. ಕಚ್ಚಕ್ಕೆ ಅಂತ ಹೋದರೆ ಬಾಯಿ ಚಲನೆ ನಿಂತು ಹಾಗೆ ಬಟ್ಟೆ ತುರುಕ್ಬಿಟ್ಟಿದ್ರು. ಸರಸರನೆ ಎದುರಿನ ನದಿಯನ್ನು ದಾಟಿದ್ರು. ದಡ ದಡ ನಡೆದ್ರು. ಬೇಡ್ಕೊಳ್ಳೋಕ್ಕೂ ಆಗದೆ ಇರೋ ಹಾಗೆ ಬಾಯಲ್ಲಿ ಬಟ್ಟೆ ಚೆಂಡು ತಡೆದಿತ್ತು. ಒಂದು ದಿಬ್ಬ, ಒಂದು ಹಳ್ಳ, ಮರಗಳು, ಅರಣ್ಯ ಎಲ್ಲನೂ ದಾಟಿದ್ವಿ. ಸಿದ್ಧಪಡಿಸಿ ಇಟ್ಕೊಂಡಿದ್ದಂತಹ ಹೆಣವನ್ನು ಮಲಗಿಸುವಂತಹ ಒಂದು ಚಟ್ಟದಂತಹ ವಾಹನದ ಮೇಲೆ ಮಲಗಿಸಿದ್ರು. ಕೈಕಾಲನ್ನು ಅದಕ್ಕೆ ಕಟ್ಟಿದ್ರು. 4 ಎತ್ಕೊಂಡು ಒಂದೊಂದು ಕಡೆನೂ ಹೆಗಲಿಗೆ ಏರಿಸ್ಕೊಂಡು ದಡ 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 ಅಂತ ಓಡ್ಬಿಟ್ರು. ಅಯ್ಯೋ, ನಾನು ಕೆಟ್ಟೆ. ಜಿಂಕೆ ಮರಿಗೆ ಮರುಳಾದೆ. ಗಂಡನನ್ನು ಪ್ರೀತಿಯ ಸವಾಲಿಂದ ಕೆಣಕದೆ. ಮೈದುನನ ವಿವೇಕವನ್ನು ಅನಾಗರಿಕ ಮಾತಿನಿಂದ ಸಿಡಿಸ್ದೆ. ಸೀತೆ, ನಿನ್ನ ಸರ್ವನಾಶ ಆಯಿತು. ಸರ್ವನಾಶ ಆಗೋಕ್ಕೆ ಮೊದಲನೇ ಜೀವ ಕಳ್ಕೊಂಡ್ರೆ ಪಾಪಿಗಳು ಆತ್ಮಹತ್ಯೆಯನ್ನಾದರೂ ಮಾಡ್ಕೊಳ್ಳೋದು ಹಾಗೆ ಕಟ್ಕೊ ಹಾಕ್ಬಿಟ್ಟಿದ್ದಾರೆ. ಈಗ ಎತ್ತ ಹೋಗ್ತಾ ಇದ್ದಾರೆ. ಯಾವ ದಿಕ್ಕಿಗೆ? ಅವ್ರ ನೆಲೆಗೆ ಒಯ್ತಾರ? ರಾಕ್ಷಸರೇ ಒಯ್ದಿದ್ದಾರೆ ಅಂತ ರಾಮಲಕ್ಷ್ಮಣರು ಊಹಿಸ್ತಾರ? ಅವರ ನೆಲೆಯನ್ನು ಹುಡುಕ್ತಾರೆ. ಅವರ ಬಾಣದ ಮುಂದೆ ಈ ಪಾಪಿಗಳ ಹಂಚಿಕೆ ಸೋಲುತ್ತೆ. ಆದರೆ ಅಲ್ಲಿವರೆಗೂ ಪಾವಿತ್ರ್ಯ ಉಳಿಸ್ಕೊಳ್ಳೋದು ಹೇಗೆ? ಕೈಕಾಲು ಕಟ್ಟಿ ಬಿಗಿದು ಬಿಟ್ಟಿದ್ದಾರೆ. ಅತ್ಯಾಚಾರವನ್ನು ವಿರೋಧಿಸೋದಾದರೂ ಹೇಗೆ?
ಪವಿತ್ರ ನಷ್ಟ ಆಗೋಕೆ ಮೊದಲೇನೆ ಪ್ರಾಣ ಬಿಟ್ಬಿಡಬೇಕು. ಉಸಿರು ಕಟ್ಟೋದೊಂದೇ ನನಗಿರೋ ಮಾರ್ಗ. ಉಸಿರೇ ಆಡ್ಕೊಡ್ದು ಪ್ರಾಣಾಯಾಮದಲ್ಲಿ ಮಾಡೋ ಹಾಗೆ ಗಟ್ಟಿಯಾಗಿ ಉಸಿರಿನ ಚಲನೆಯನ್ನು ಸ್ಥಗಿತ ಮಾಡಿಕೊಂಡೆ. 1, 2, 3 ಅಂತ ಎಣಿಸ್ತಾ ಹೋದರೆ 15, 16 ಅಷ್ಟೇ. ಅಲ್ಲಿವರೆಗೂ ತಡೆಯಕ್ಕೆ ಮಾತ್ರ ಆಗಿದ್ದು ನನ್ನ ಕೈಯಲ್ಲಿ. ಒಳಗೆ ತಡೆದಿದ್ದ ಉಸಿರು ನುಗ್ಗಿ ಹೊರಗೆ ಬಂತು. ಹೊರಗಿನ ಗಾಳಿ ಒಳಗಡೆ ನುಗ್ಗಿತು. ಇಲ್ಲ, ನೀರಲ್ಲಿ ಮುಳುಗದೆ ಉಸಿರು ಕಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಈ ಪಾಪಿಗಳು ಯಾವುದಾದ್ರೂ ನೀರು ಹತ್ರ ನನ್ನನ್ನು ಇಳಿಸ್ಲಿ, ಬಾಯಲ್ಲಿದ್ದ ಅರಿವೆಯನ್ನು ತೆಗಿಲಿ, ಬಹಿರ್ದೆಸೆಗೆ ಹೋಗಬೇಕು. ಹೆಂಗಸು ಬಹಿರ್ದೆಸೆಗೆ ಹೋಗುವಾಗ ಯಾರು ಇರ್ಕೂಡ್ದು ಅಂತ ಬೇಡ್ಬಿಟ್ಟು ಮರೆಯಲ್ಲಿ ನೀರಿನ ಹತ್ರ ಹೋಗಿ ಸೆರಗಿಗೆ ಕಲ್ಲು ಕಟ್ಕೊಂಡು ನೀರಲ್ಲಿ ಮುಳುಗ್ಬಿಡ್ಬೇಕು. ಈ ಥರ ಏನೇನೋ ಯೋಚನೆ ಬಂತು. 2 ಹಗಲು 2 ರಾತ್ರಿ ಅವ್ರು ನನ್ನನ್ನು ಈ ಥರ ಹೊತ್ಕೊಂಡೇ ಹೋಗ್ತಾನೇ ಇದ್ರು. ಆಹಾರ ಕೊಟ್ಟರು, ತಿನ್ನದೆ. ಉಪವಾಸನು ಸಾವಿಗೆ ಒಂದು ವಿಧಾನ ಅಂತ ಅಂದ್ಕೊಂಡೆ. ಆದರೆ ಚಟ್ಟವನ್ನು ಕೆಳಗಿಳಿಸಿ ಕೇಳಿದ್ರು. ಬಾಯಿಗೆ ಗಿಡಗಿದ್ದ ಅರಿವೆಯ ಚೆಂಡನ್ನು ಮೊದಲು ಹಗಲು ಕಳೆಯೋದ್ರಲ್ಲೇ ತೆಗೆದುಬಿಟ್ಟಿದ್ರು. ಕೊಟ್ಟಿದ್ದು ತಿಂತೀಯಾ ಅಥವಾ ನೀರಲ್ಲಿ ಕದಡಿ ಗೊಟ್ಟದಲ್ಲಿ ಹುಯ್ಬೇಕಾ ಅಂದರು. ಹುಯ್ದ್ರೆ ಉಗುಳ್ತೀನಿ, ವಾಂತಿ ಮಾಡ್ಕೋತೀನಿ ಅಂತ ನಾನಂದೆ. ಸಾಯಬೇಡ ಮಾರಾಯ್ತಿ, ನಿನ್ನನ್ನು ಜೀವ ಸಹಿತ ತರಕ್ಕೆ ಆಜ್ಞೆ ಆಗಿದೆ ಅಂತ ಅವರು ಹೇಳಿದ್ರು. ಯಾವನವನು ಆಜ್ಞೆ ಮಾಡಿರೋನು ಅಂದೆ. ಈಗ ಹೇಳಲ್ಲ, 4-6 ದಿನ ಕಳೀಲಿ ಅಂತ ಅವರಂದರು. ಇದಕ್ಕಿದ್ದ ಹಾಗೆ ಒಂದು ಆಲೋಚನೆ ಬಂತು. ಬದುಕಿದ್ರೆ ರಾಮ ಲಕ್ಷ್ಮಣರಿಗೆ ಹೇಗಾದರೂ ತಿಳಿಬಹುದು. ಅವರು ಈ ಆಜ್ಞೆ ಮಾಡಿ ಕಳಿಸಿರೋನನ್ನು ಕೊಂದು ನನ್ನನ್ನು ಬಿಡಿಸ್ಕೋಬಹುದು. ಸತ್ರೆ ಆ ದುಃಖದಲ್ಲಿ ರಾಮನೂ ಸಾಯ್ತಾನೆ. ಈಗ ನನಗೆ ಅಳು ಬರೋಕ್ಕೆ ಶುರುವಾಯಿತು. ಸರಿ, ಒಂದಿಷ್ಟು ಕೂಳು ಕೊಡಿ ಅಂದೆ. ಚಟ್ಟದ ಮೇಲೆ ಮಲಗಿಸಿ ಕೈಕಾಲು ಕಟ್ಟಿ ಸಾಗಿಸ್ತಿದ್ದರಿಂದ ಯಾವ ದಿಕ್ಕಿಗೆ ಅವ್ರು ನನ್ನನ್ನು ಸಾಗಿಸ್ತಿದ್ದಾರೆ ಅಂತ ತಿಳಿಯುತ್ತಿರಲಿಲ್ಲ. ಏಕೆಂದರೆ ನನಗೆ ಕಾಣಿಸ್ತಿದ್ದು ಬರೀ ನೀಲಿ ಆಕಾಶ ಮಾತ್ರ. ಮನಸ್ಸು ತುಸಿ ತಿಳಿಯಾಯಿತು. ಜನಕರಾಜನ ಮಗಳು ನಾನು, ರಾಮನ ಹೆಂಡತಿ, ಲಕ್ಷ್ಮಣನಿಗೆ ಅತ್ತಿಗೆ. ನಾನು ಯಾಕೆ ಹೆದರ್ಕೋಬೇಕು? ಸಾಯಕ್ಕೆ ಸಿದ್ಧ ಅಂತ ನಿಶ್ಚಯಿಸಿಕೊಂಡ್ರೆ ಭಯ ತಾನಾಗೆ ಆವಿಯಾಗತ್ತೆ. ನಾನೆಂಥ ಕ್ಷತ್ರಿಯಳು, ಹೆದರಿಕೆ ಎಂಥದ್ದು ಅನ್ನಿಸ್ತು. ಹೀಗೇ 8-10 ದಿನ ನನ್ನನ್ನು ಹೊತ್ಕೊಂಡು ಹೋದರು. 8-10 ದಿನ ಕಳೀತು. ಆಹಾರಕ್ಕಾಗಿ ಒಂದಿನ ಕೆಳಗಿಳಿಸಿದಾಗ ನಾನು ಕೇಳಿದೆ, ಅಪ್ಪ, ಕದ್ದು ಓಡಲ್ಲ ಅಂತ ನಾನು ದೇವ್ರ ಮೇಲೆ ಆಣೆ ಮಾಡ್ತೀನಿ. ಕೈ ಕಾಲುಗಳನ್ನು ಬಿಚ್ಚಿ ಮಂಡಿ ಮೊಣಕೈಗಳೆಲ್ಲ ಜಡವಾಗಿ ನೋಯ್ತಾ ಇವೆ ಅಂತ ಅಂದೆ. ದೇವರು ಗೀವರು ಆಣೆ ಗೀಣೆ ಇವೆಲ್ಲ ನಾವು ನಂಬೋದಿಲ್ಲ. ನಿನ್ನನ್ನು ಆರೋಗ್ಯವಂತಳಾಗಿ ತರೋಕ್ಕೆ ನಮ್ಗೆ ಆಜ್ಞೆ ಆಗಿದೆ. ನಿನ್ನ ಮಂಡಿ ಮೊಣಕೈಗಳು ಮರಗಟ್ಟಿ ಆಡಿಸಿದ ಹಾಗೆ ಆದರೆ ನಮಗೆ ಶಿಕ್ಷೆ ಕೊಡ್ತಾರೆ. ಸರಿ ಆಯಿತು, ಬಿಚ್ತೀವಿ. ನೀನು ಓಡಿದ್ರು ಕೂಡ 2 ದಾಪುಗಾಲಲ್ಲಿ ಹಿಡಿದು ಮತ್ತೆ ನಿನ್ನನ್ನು ಕಟ್ಟಿ ಹಾಕ್ತೀವಿ. ಎಚ್ಚರಿಕೆ, ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡ ಅಂದರು. ನಾನು ಒಪ್ಕೊಂಡೆ. ಅಪಹರಣ ಆಗಿ 15-20 ದಿನವೇ ಕಳೆದು ಹೋಗಿತ್ತು. ಎಷ್ಟೋ ಕಾಡುಗಳು ದಾಟಿದ್ವಿ, ಎಷ್ಟೋ ಏರುಗಳು ಇಳಿವುಗಳು ದಾಟಿದ್ವಿ, ಎಷ್ಟೋ ಹಳ್ಳ ಹೊಳೆಗಳು ದಾಟಿದ್ವಿ. ನನ್ನನ್ನು ಒಂದೇ ಸಮನೆ ಹೊತ್ಕೊಂಡು ಓಡ್ತಾ ಇದ್ದಾರಲ್ಲ, ಇವರಿಗೆ ಕಾಲುಗಳು ಭುಜಗಳು ನೋಯ್ಯಲ್ವಾ ಅಂತ ಅವ್ರ ಬಗ್ಗೆ ನನಗೆ ಕರುಣೆ ಹುಟ್ಕೊಂತು. ನಾನು ಧುಮುಕಿ ಓಡೋವಳಲ್ಲ, ಓಡಿದ್ರೆ ತಪ್ಪಿಸ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ನನಗೆ ಅನ್ನೋ ನಂಬಿಕೆ ಅವ್ರಿಗೂ ಬಂದಿತ್ತು. ಅವರು 8 ಜನ ಇದ್ದರು. 4 ಬಳಲಿಕೆ ಆದರೆ ಉಳಿದ 4 ಹೆಗಲು ಕೊಟ್ಕೊಳ್ಳುವಂತಹ ಸರದಿ ಇಟ್ಕೊಂಡಿದ್ರು. ರಾತ್ರಿ ಹೊತ್ತು ಮಾತ್ರ ನನ್ನನ್ನು ಕಟ್ ಹಾಕ್ತಿದ್ರು. ನಾನು ಹೇಗೆ ಕೇಳ್ಕೊಂಡ್ರು ಕೂಡ, ಎಷ್ಟು ಬೇಡ್ಕೊಂಡ್ರು ನನ್ನನ್ನು ಒಯ್ತಾ ಇರೋದು ಎಲ್ಲಿಗೆ, ಅವ್ರಿಗೆ ಆಜ್ಞೆ ಮಾಡಿರೋದು ಯಾರು ಅನ್ನೋದ್ರ ಬಗ್ಗೆ ತುಟಿಪಿಟಿಕ್ಕಂತಲೇ ಅಂತ ಇರಲಿಲ್ಲ. ಆದರೆ ನನ್ನ ಹೆಸರು, ನನ್ನ ಗಂಡನ ಹೆಸರು, ನನ್ನ ರಾಜ್ಯ, ಇಲ್ಲಿಗೆ ಬಂದಿರೋ ಜುಮುರ ಎಲ್ಲವನ್ನೂ ಕೇಳ್ತಾ ಇದ್ರು. ಇವರು ಮುಚ್ಚಿಡ್ಬೇಕಾದ್ರೆ ನಾನು ಯಾಕೆ ಹೇಳಬೇಕು ಇವ್ರಿಗೆ? ಮುಯ್ಯಿಗೆ ನನ್ನ ಮನಸ್ಸಲ್ಲಿ ಹೇಳ್ತಾ ಇತ್ತು. ಭಯ ಹುಟ್ಟಿಸ್ಬೇಕು ಅಂದ್ಬಿಟ್ಟು ನನ್ನ ತವ್ರ ಬಗ್ಗೆ, ನನ್ನ ಗಂಡನ ಕುಟುಂಬದ ಬಗ್ಗೆ, ನನ್ನ ಗಂಡ ಮೈದುನರ ವೀರ್ಯ ಪ್ರತಾಪಗಳ ಬಗ್ಗೆ ನನ್ನ ಕಲ್ಪನಾ ಶಕ್ತಿಯನ್ನು ಹಿಂಚಿ ಹರಡಿ ಉತ್ಪ್ರೇಕ್ಷಿಸಿ ಹೇಳ್ತಾ ಇದ್ದೆ. ಜೊತೆಗೆ ಅವರು ಸಾವಿರ ರಾಕ್ಷಸರನ್ನ ಕೊಂದಿರೋ ಕಥೆಗಳನ್ನು ಸೃಷ್ಟಿಸಿ ಹೇಳಿದೆ. ಗಂಡ ಮೈದುನರು ರಾಕ್ಷಸ ಸಂಹಾರಕ್ಕಾಗಿಯೇ ಈ ಕಡೆ ಬಂದಿದ್ದಾರೆ, ಅದನ್ನು ನೋಡಿ ವಿಹಾರಕ್ಕೆ ಅಂತ ನಾನು ಅವ್ರ ಜೊತೆ ಬಂದಿದ್ದೀನಿ ಅಂತ ಹೇಳ್ತಾ ಹೋದೆ. ಹೇಳ್ತಾ ನನ್ನೊಳಗಡೆ ಇದ್ದ ಧೈರ್ಯನೂ ಹೆಚ್ಚಾಗ್ತಾ ಹೋಯಿತು. ಒಂದಿನ ಒಂದು ದೊಡ್ಡ ಜಲವಿಸ್ತಾರ ಎದುರಾಯಿತು. ನಾನು ಅದುವರೆಗೂ ಕಂಡು ಕೇಳಿರದಿರೋಷ್ಟು ವಿಶಾಲವಾದ ನೀರಿನ ಹರಿವಿತ್ತು. ಗುಹನ ನಾವಿಯಲ್ಲಿ ದಾಟಿದ ಗಂಗೆ ಆಗಲಿ, ಅಥವಾ ರಾಮ ಲಕ್ಷ್ಮಣರು ಕಟ್ಟಿದ ಬಿದಿರಿನ ತೆಪ್ಪದಲ್ಲಿ ಕ್ರಮಿಸಿದ ಯಮುನೆ ಆಗಲಿ, ಅಥವಾ ಭಾರದ್ವಾಜ ಆಶ್ರಮದ ಸಂಗಮ ಆಗಲಿ, ಅರಣ್ಯದಲ್ಲಿ ಸಿಕ್ಕಿದ ಸರೋವರಗಳಾಗಲಿ
ಯಾವುದನ್ನು ಇವೆಲ್ಲವನ್ನು ಕೂಡಿದ್ರೂ ಇಷ್ಟು ದೊಡ್ಡದಾಗೋದಿಲ್ಲ. ಅಷ್ಟೊಂದು ದೊಡ್ಡ ನೀರಿನ ಹರಿವಿತ್ತು. ಎದ್ದು ಎದ್ದು ಹೊಡೆಯುವಂತಹ ಬೆಟ್ಟದ ಆಕಾರದ ಅಲೆಗಳಿತ್ತು. ದೃಷ್ಟಿಯ ಆಚೆಗೂ ಕೂಡ ದಡವೇ ಕಾಣಿಸದೇ ಇರೋಷ್ಟು ನೀರಿನ ಹರಿವಿತ್ತು. ಇದೇನು, ಯಾವ ನದಿ ಅಂತ ನಾನು ಕೇಳಿದೆ. ಇದು ನದಿಯಲ್ಲ, ಸಮುದ್ರ. ದಾಟಬೇಕು, ದೋಣಿಯಲ್ಲಿ ದಾಟಬೇಕು. ಈಗ ಉಬ್ಬರ ಇದೆ, ಇನ್ನೊಂದೆರಡು ಗಳಿಗೆಯಲ್ಲಿ ಇಳಿಯುತ್ತೆ, ಆಗ ದೋಣಿ ನಡೆಸೋದು ಸುಲಭ ಅಂತ ಅವರಂದ್ರು. ದಾಟಿ ಎಲ್ಲಿಗೆ ಹೋಗೋದು ಅಂತ ನಾನು ಕೇಳಿದೆ. ನಮ್ಮ ರಾಜ್ಯಕ್ಕೆ, ನಮ್ಮ ರಾಜನಿಗೆ ನಿನ್ನನ್ನು ಒಪ್ಸಕ್ಕೆ ಅಂತ ಅವರಂದ್ರು. ಏನದ್ರ ಹೆಸರು, ನಿಮ್ಮ ರಾಜನ ಹೆಸರೇನು ಅಂತ ನಾನು ಕೇಳಿದೆ. ಆಗ ಅವ್ರು ಹೇಳಿದ್ರು, ಲಂಕಾ. ನಮ್ಮ ರಾಜನ ಹೆಸರು ರಾವಣೇಶ್ವರ, ಲಂಕೇಶ ಅಂತಲೂ ಕರೀತಾರೆ. ನಮ್ಮ ದೇಶ ಅಂದರೆ ಏನಂತ ತಿಳ್ಕೊಂಡಿದ್ಯಾ? ನಿಮ್ಮ ದೇಶಗಳ ಲೋಹಗಳೆಲ್ಲವನ್ನೂ ಕೂಡಿಸಿದ್ರು ಕೂಡ ನಮ್ಮ ದೇಶದ ಚಿನ್ನಕ್ಕೆ ಸಮವೇ ಇಲ್ಲ. ನೀನೇ ನೋಡುವಂತೆ ಚಿನ್ನದ ತಗಡು ಹೊಚ್ಚಿರೋ ಒಂದು ಭವನದಲ್ಲಿ ನೀನು ಇರ್ತೀಯಾ ಅಂತ ಅವರಂದ್ರು. ಏನು ಹಾಗಂದ್ರೆ ಅಂತ ನಾನು ಕೇಳಿದೆ. ಆ ಹೇಳ್ತಿದ್ದವನು ಸ್ವಲ್ಪ ತಡವರಿಸ್ದ. ಆಗ ಅವನ ಪಕ್ಕದಲ್ಲಿದ್ದವನು ಹೇಳ್ದ, ಹೇಳು ಪರವಾಗಿಲ್ಲ, ನಮ್ಮ ದೇಶದ ಪಕ್ಕನೇ ಬಂದಿದ್ದೀವಿ, ಇನ್ನು ಗುಟ್ಟು ಮಾಡೋ ಅಗತ್ಯ ಇಲ್ಲ ಅಂದ. ಆಗ ಮೊದಲು ಮಾತಾಡ್ದವನು ಹೇಳ್ದ, ನಮ್ಮ ರಾಜ ಹೊತ್ತು ಸಂಪಾದಿಸುವಂತಹ ಒಬ್ಬೊಬ್ಬ ಹೆಂಗಸಿಗೂ ಕೂಡ ಒಂದೊಂದು ಬಂಗಾರದ ಭವನಗಳಿವೆ. ಲಂಕಾಪಟ್ಟಣದಲ್ಲಿ ಪ್ರಜೆಗಳ ಮನೆಗಳಿಗಿಂತ ಅಂತ ಬಂಗಾರದ ಭವನಗಳೇ ಜಾಸ್ತಿ ಅಂದ್ಬಿಟ್ಟು ಅವನು ಗೂಢಾರ್ಥದ ನಗೆಯನ್ನು ನಕ್ಕ. ನನ್ನ ಎದೆಯಲ್ಲಿ ಬೆಂಕಿ ಉರಿಯೋ ಹಾಗೆ ಆಯಿತು. ಅಲೆಗಳು ಅಡಗದ ಮೇಲೆ ಇವರುಗಳು ನನ್ನನ್ನು ಎತ್ತಿ ಒಂದು ದೋಣಿಯಲ್ಲಿ ಕೂರಿಸಿದ್ರು. ನನ್ನ ಹಿಂದಿಬ್ರು, ಮುಂದಿಬ್ರು, ಹಿಂಬದಿಯ ಇನ್ನೊಂದು ದೋಣಿಯಲ್ಲಿ ಉಳಿದವರಿದ್ರು. ಹುಟ್ಟು ಹಾಕಕ್ಕೆ ಪ್ರಾರಂಭ ಮಾಡಿದ್ರು. ನನ್ನನ್ನು ಅತ್ಯಾಚಾರದ ಕೂಪಕ್ಕೆ ಒಯ್ತಾ ಇರಬೇಕಾದ್ರೆ ಸಮುದ್ರಯಾನ ಸಂತೋಷಕರವಾಗಿರೋದು ಹೇಗೆ? ದೋಣಿಯಿಂದ ಧುಮುಕಿದ್ರೆ ಇವರು ತಕ್ಷಣ ಹಿಡಿದು ಎತ್ತುತ್ತಾರೆ ನನ್ನನ್ನು ಜೀವಂತ ತಂದು ಒಪ್ಸೋದೇನೆ ಈ ದಾಸರಿಗೆ ಅವನ ಕುತ್ತಿಗೆಗೆ ಬಿದ್ದಿರೋ ಅಪ್ಪಣೆ ಥರ ಇದೆ. ನೀರಿಗೆ ಜಿಗಿದು ಸಾಯೋ ಹೇಳಿತನಕ್ಕಿಂತ ಆ ರಾಕ್ಷಸನಿಗೆ ಮುಖಾಮುಖಿಯಾಗಬೇಕು, ನಾಚಿಕೆ ಹುಟ್ಟಿಸ್ಬೇಕು. ಅದಕ್ಕೂ ಬಗ್ಗದಿದ್ರೆ ಬೇರೆ ಯಾವುದನ್ನ ಒಂದು ರೀತಿಯಲ್ಲಿ ಸಾಯಬೇಕು, ಅದು ವೀರ ವಿಧಾನದಲ್ಲಿ ಅಂತ ನನ್ನ ಮನಸ್ಸಿಗೆ ಬಂತು. ಧೈರ್ಯ ಉಕ್ತಾ ಹೋಯಿತು. ದೋಣಿಯ ಎಡಬದಿಯಲ್ಲಿ ಉದ್ದಕ್ಕೂ ಅಲ್ಲಲ್ಲಿ ದೊಡ್ಡ ದೊಡ್ಡ ಬಂಡೆಗಳ ಸಾಲಿತ್ತು. ಕೆಲವು ನೀರೊಳಗಡೆ ಇದ್ವು, ಇನ್ನು ಕೆಲವು ನೀರಿಂದ 1 ಅಥವಾ 2 ಆಳು ಎತ್ತರದಷ್ಟು ಬಂಡೆಗಳಿದ್ವು. ಮಧ್ಯೆ 1-2 ಆಳದ ನೀರು ಸೇತುವೆ ಕಟ್ಟಿದ ಹಾಗಿರ್ತಿತ್ತು. ಅವುಗಳ ತಡೆಯಿಂದ ಅಲೆಗಳ ಹೊಡೆತ ಅಂಕೆಯಲ್ಲಿದೆ. ಹುಟ್ಟು ಹಾಕುವಾಗ ಇವರು ರಾಗವಾಗಿ ಹಾಡ್ಕೊತಾ ಇದ್ರು. ಹಾಡಿಕೊಂಡ್ರೆ ದೋಣಿ ಸರಾಗವಾಗಿ ಸಾಗುತ್ತೇನೋ ಅನ್ನೋ ಹಾಗೆ ಹಾಡ್ತಾ ಇದ್ರು. ಅವರಿಗೆ ಸಂತೋಷ ಇತ್ತು, ಏಕೆಂದರೆ ವಹಿಸಿದ ಕಾರ್ಯವನ್ನು ಪೂರೈಸಿ ತಂದಿದ್ದೀವಿ ಅಂತ. ಜೊತೆಗೆ ದೊಡ್ಡ ಪಾರಿತೋಷಕ ಸಿಕ್ಕುತ್ತೆ ಅಂತಲೂ ಇರಬಹುದು. ಬೇಟೆಗಾರ ತಾನು ಹುಡುಕ್ತಿದ್ದ ಮೃಗವನ್ನು ಕೊಂದು ಹೆಣವನ್ನು ಹೇರ್ ತರಬೇಕಾದ್ರೆ ಅನುಭವಿಸ್ತಾನಲ್ಲ ಹಿಗ್ಗು, ಆ ಥರ ಇವರು ಹಿಗ್ತಾ ಇದ್ರು. ನಾನು ಯಾವಾಗ ಹೆಣವಾಗಿ ಬೀಳ್ತೀನೋ ಗೊತ್ತಿಲ್ಲ, ಬೇಗ ಬಿದ್ದರೆ ಸಾಕು ಅನ್ನೋ ಬಯಕೆ ನನ್ನಲ್ಲಿ ಹುಟ್ಟುತ್ತಾ ಹೋಯಿತು. ಜೊತೆಗೆ ನಾನು ಸತ್ರ ರಾಮನ ಗತಿ ಏನು? ನಾನಿಲ್ಲದೆ ಅವನು ಬದುಕ್ತಾನ? ಇಲ್ಲ, ಕೊರಗಿನಿಂದ ನಿರಾಹಾರಿಯಾಗಿ ಪ್ರಾಣ ಬಿಟ್ಬಿಡ್ತಾನೆ. ಇನ್ನು ಲಕ್ಷ್ಮಣ ನನ್ನ ಶವ ಸಂಸ್ಕಾರ ಮಾಡಿ ಊರಿಗೆ ಹೋಗಿ ಸುದ್ದಿ ಹೇಳು, ಕೈಗೆ ಸಂತೋಷ ಆಗಲಿ ಅಂತ ಹೇಳಿದ್ರು ಹೇಳಿಬಿಡ್ತಾನೆ. ಅತ್ತಿಗೆ ಇಂತಿಂತ ಮಾತಾಡಿದ್ರಿಂದಲೇ ನಾನು ನಿನ್ನನ್ನು ಹುಡುಕೊಂಡು ಬಂದೆ ಅನ್ನೋ ಲಕ್ಷ್ಮಣನ ಮಾತನ್ನ ಕೇಳಿ, ಇಂತಹ ಹೀನ್ ಹೆಂಗಸು ಹೋಗಿದ್ದೆ ಒಳ್ಳೇದಾಯ್ತು, ಅವಳನ್ನು ಕಾಯೋ ಕಷ್ಟ ತಪ್ಪಿತು, ನೆಮ್ಮದಿಯಿಂದ ಇರೋಣ ಅಂತ ಏನಾದರೂ ಅಂದ್ಬಿಟ್ರೆ ಅನ್ನೋ ಒಂದು ಆಲೋಚನೆಯೂ ನನಗೆ ಬಂತು. ಅವಳು ಬರುತ್ತಾ ಇತ್ತು, ರಾಮನಿಂದ ತಿರಸ್ಕೃತಳಾಗಿ. ಯಾವ ಪಿಶಾಚಿ ನನ್ನ ನಾಲ್ಗೆಯಲ್ಲಿ ಕೂತಿ ಮಾತಾಡಿಸ್ತೋ ಏನೋ. ನನ್ನ ಈಗಿನ ಪರಿಸ್ಥಿತಿಗಿಂತ ನಾನು ಆಡಿದ ಮಾತುಗಳನ್ನೇ ನನಗೆ ಹೆಚ್ಚು ಕಠೋರವಾದ ದುಃಖವನ್ನು ಕೊಡ್ತಾ ಇದ್ವು. ಇನ್ನು ನನ್ನನ್ನು ಹೊತ್ತು ತಂದವರು ಹೇಳಿದ ಹಾಗೇನೆ ಸುವರ್ಣ ಭವನ ಇತ್ತು. ಅಲ್ಲಿ ಬಾಗಿಲವಾಡ, ಕದ, ಕಂಬ ಎಲ್ಲವೂ ಚಿನ್ನದ ಹಾಗೆ ಕಾಣಿಸ್ತಾ ಇದ್ವು. ಚಿನ್ನದ ಆಭರಣವನ್ನು ಧರಿಸಿ ಅಭ್ಯಾಸವಿದ್ದ ನನಗೆ ಇಷ್ಟು ದೊಡ್ಡ ಬಾಗಿಲುಗಳು, ಇಷ್ಟು ದಪ್ಪ ಕಂಬಗಳನ್ನು ಚಿನ್ನದಿಂದ ಮಾಡಿದರೆ ಇವುಗಳ ತೂಕ ಎಷ್ಟಿರಬಹುದು ಅನ್ನೋ ಪ್ರಶ್ನೆ ಹುಟ್ಕೊಂತು. ಚಿನ್ನದ ತಗಡನ್ನೇನಾದರೂ ಅಂಟಿಸಿದಾರಾ ಅಥವಾ ಚಿನ್ನದ ಬಣ್ಣದ ತಗಡ ಅನ್ನೋ ಒಂದು ಅನುಮಾನನೂ ಬಂತು. ಮರುಕ್ಷಣವೇ ಯಾವ ಲೋಹದಿಂದ ಮಾಡಿದ್ರೆ ನನಗೇನು ಅಂತ ಅದನ್ನು ಮನಸ್ಸಿಂದ ಒದ್ದು ದೂರ ಮಾಡಿದೆ. ನನ್ನನ್ನು 6 ಜನ ಸೇವಕಿಯರು ಸುತ್ತಕೊಂಡ್ರು. ಅವರು ಸೇವಕಿಯರೇ ಆದರೂ ಕೂಡ ಅದ್ದೂರಿಯ ವಸ್ತ್ರಾಭರಣಗಳನ್ನು ಧರಿಸಿದ್ರು. ರಾಕ್ಷಸಿಯರೇ ಆದರೂ ಕೂಡ ವಕ್ರ ಲಕ್ಷಣವೇನಿರಲಿಲ್ಲ, ಆದರೆ
ವರ್ತನೆಯಲ್ಲಿ ನಯ ನಾಜೂಕು ಇರಲೇ ಇಲ್ಲ. ಏ ಹೆಂಗಸೆ, ನೀರು ಕಾದಿದೆ, ಎದ್ದು ಸ್ನಾನ ಮಾಡು, ಅಥವಾ ನಾವೇ ಮಾಡ್ಸೋಣವೇನೋ? ಬೆವರು ಧೂಳುಗಳು ಮೆತ್ತಿ ನಿನ್ನ ಮೈ ನಾರ್ತಾ ಇದೆ, ನಿನ್ನನ್ನು ಕೂಡ್ಲಿಕ್ಕೆ ಅಂತ ಲಂಕೇಶ ಬರ್ತಾನೆ, ಇಗೋ ಇಲ್ಲಿ ನೋಡು ಅಂದ್ಬಿಟ್ಟು ಒಬ್ಳು ಒಳಗಿಂದ ಒಂದು ಕುಕ್ಕೆ ಬರ್ತಿಯ ಆಭರಣಗಳನ್ನ ತಂದಿಟ್ಲು. ಪಳಪಳ ಹೊಳಿತಿದ್ವು, ಧರಿಸಿದ್ರೆ ಜಗ್ಗೋ ತೂಕದಷ್ಟು ಒಡವೆಗಳು, ಹೂಯ್ದಿದ್ದಂತಹ ವಜ್ರ ವೈಢೂರ್ಯಗಳು, ಮಧ್ಯಾಹ್ನದ ಸೂರ್ಯ ಕೂಡ ಕಣ್ಣು ಕೊರೆಯಿಸೋ ಅಷ್ಟು ಹೊಳಪಿನಿಂದ ಹೊಳಿತಾ ಇದ್ವು. ಸ್ನಾನ ಮಾಡಿ ಇವುಗಳನ್ನ ಧರಿಸು, ಮೈ ನಾರೋ ಸ್ಥಿತಿಯಲ್ಲಿ ಲಂಕೇಶ ನಿನ್ನನ್ನು ಕೂಡೋದಿರ್ಲಿ, ಮುಟ್ಟೋದು ಇಲ್ಲ ಅಂತ ಅವ್ರಂದ್ರು. ಒಳ್ಳೇದೇ ಆಯ್ತಲ್ಲ, ನನ್ನನ್ನು ಪೀಡಿಸ್ಬೇಡಿ ಅಂತ ನಾನಂದೆ. ನಿನ್ನನ್ನು ಅಲಂಕರಿಸಿ ಸಿದ್ಧಗೊಳಿಸ್ತಿದ್ರೆ ನಮಗೆ ಚಡಿ ಏಟು ಬೀಳತ್ತೆ, ನಮ್ಮ ಮೇಲಿನ ಕನಿಕರದಿಂದಲಾದ್ರೂ ಸ್ನಾನ ಮಾಡು ಅಂತ ಅವ್ರಂದ್ರು. ಆ ದುಷ್ಟನ ಸೇವೆಯನ್ನು ಬಿಟ್ಟು ಹೋಗಿ ನೀವೆಲ್ಲ ಅಂತ ನಾನಂದೆ. ಲಂಕೇಶನ ಸೇವೆಯನ್ನು ಬಿಟ್ಟು ಹೋಗಿ ಬದುಕೋದಕ್ಕೆ ಸಾಧ್ಯನಾ ಅಂತ ಅವರು ತಮ್ಮ ಬಾಯಿಗಳ ಮೇಲೆ ಕೈ ಇಟ್ಕೊಂಡ್ರು. ಆ ಮಾತಾಡಿದವರ ಹೆಣ ಕೂಡ ಬಿದ್ದು ಹೋಗುತ್ತೆ, ಎಚ್ಚರಿಕೆಯಿಂದ ಇರು ಅಂತ ನನಗೆ ಬೆದರಿಸಿದ್ರು. ನೀವು ಬಲವಂತವಾಗಿ ಎತ್ತಿ ಒಯ್ದರೂ ಕೂಡ ನಾನು ಸ್ನಾನ ಮಾಡೋದಿಲ್ಲ, ರಂಡೆಯರೇ ಬಾಯಿ ಮುಚ್ಚಿ ಅಂತ ನಾನು ಅರ್ಚ್ಕೊಂಡೆ. ನನ್ನ ಜೀವನದಲ್ಲೇ ನಾನು ಅರ್ಚಿರಲಿಲ್ಲ, ಧ್ವನಿಯನ್ನು ಇಷ್ಟು ತಾರಕಕ್ಕೆ ಏರಿಸೂ ಇರಲಿಲ್ಲ, ಜೊತೆಗೆ ರಂಡೆ ಅನ್ನಂತಹ ಕೆಟ್ಟ ಮಾತು ಕೂಡ ನನ್ನ ನಾಲಿಗೆಯಲ್ಲಿ ಯಾವತ್ತೂ ಬಂದಿರಲಿಲ್ಲ. ನನಗೆ ಆಶ್ಚರ್ಯ ಆಯಿತು. ಅವರು ಮುಂದೆ ಏನು ತೋಚಿದವ್ರ ಹಾಗೆ ನನ್ನ ಸುತ್ತ ಕೂತ್ರು. ಸ್ವಲ್ಪ ಹೊತ್ತಿಗೆನೆ ಬಾಗಿಲಲ್ಲಿ ಪ್ರಹರಿ ಕೂಗ್ತಾ ಇದ್ದ. ರಾಜಾದಿರಾಜ, ವೀರಾದಿವೀರ, ಶೂರಾದಿಶೂರ, ಅತಿ ಸುಂದರಾಂಗ, ಮದನ ಮೋಹನಾಂಗ ಅಂತ. ಇದನ್ನು ಕೇಳ್ತಾ ಇದ್ದ ಹಾಗೆ ತಕ್ಷಣ ಆ ಸೇವಿಕೆಯರು ಗೋಪಚ್ಚೆಗಳ ಹಾಗೆ ಪಟಪಟ ಅಂತ ಎದ್ದು ಬಾಗಿಲಿಂದ ಹೊರಗಡೆಗೆ ಹಾರಿದ್ರು. ಆ ಪ್ರಹರಿಯ ಪರಾಕು ಮುಗಿಯೋಕ್ಕೆ ಮುಂಚೆನೆ ಈ ವಿಶೇಷಣಗಳ ಒಡೆಯ ಒಬ್ಬ ಒಳಗೆ ಬಂದ. ಸುಮಾರು ನಮ್ಮಪ್ಪನಷ್ಟು ವಯಸ್ಸು ಅವನಿಗೆ. ಅಗಲವಾದ ಮುಖ, ದಪ್ಪವಾದ ಬಿಳಿ ಮೀಸೆ ಇತ್ತು. ಮಿಣಿ ಮಿಣಿ ಮಿಂಚುವಂತಹ ಧೋತ್ರವನ್ನು ಹುಟ್ಟಿದ್ದ, ಮಿರಿ ಮಿರಿ ಮಿರುಗುವಂತಹ ಅಂಗಿ ಹಾಕ್ಕೊಂಡಿದ್ದ. 10 ಕೈ ಬೆರಳುಗಳಿಗೂ ತಳತಳ ಹೊಳೆಯುವಂತಹ ಉಂಗುರಗಳಿದ್ವು. ಬೆಳಕನ್ನು ಪ್ರತಿಫಲಿಸುವಂತಹ ನಾನಾ ವರ್ಣಗಳ ವಜ್ರ ವೈಡೂರ್ಯಗಳನ್ನು ಹೊದ್ದಿದ್ದ ಕಿರೀಟವಿತ್ತು. ಕಿವಿಗಳಿಗೆ 10 ಕಡಕಗಳಿದ್ವು. ಭುಜಬಲ ಅಂತ ಬೆಂಬಿಸೋ ಹಾಗೆ ಭುಜದ ಅಗಲವನ್ನು ಹೆಚ್ಚಿಸುವಂತಹ ಭುಜಕೀರ್ತಿ ಧರಿಸಿದ್ದ. ಬಲಗೈಯಲ್ಲಿ ಬಂಗಾರದ ಹಿಡಿಯ ಖಡ್ಗ ಇತ್ತು. ಎದೆ ಮೇಲೆ ನಾನಾ ಅಳತೆಯ ಹಾರಗಳಿದ್ವು. ಇಷ್ಟೊಂದು ಭಾರ ಹೊತ್ಕೊಂಡು ಯುದ್ಧ ಮಾಡೋದು ಹೇಗೆ ಅನ್ನೋ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಮೂಡ್ತು. ಆದರೆ ಅವನೀಗ ಬಂದಿರೋದು ರಣರಂಗದಲ್ಲಿ ಕದನ ಮಾಡೋಕ್ಕಲ್ಲ ಅನ್ನೋ ಉತ್ತರ ಹೊಳೆದು ನನಗೆ ತಿಳಿದ ಹಾಗೆ ನನ್ನ ಮುಖ ತಿರಸ್ಕಾರದ ನಗೆಯನ್ನು ಬೀರ್ತು. ಎಲೈ, ನೀನಾರು ಅಂತ ಕತ್ತಿಯನ್ನು ನೆಲಕ್ಕೆ ಊರ್ಕೊಂಡು ಅವನು ಕೇಳಿದ. ನೀನು ಯಾರು ಮೊದಲು ಹೇಳು ಅಂತ ನಾನಂದೆ. ಪ್ರಹರಿಯ ಮಾತು ಕೇಳಲಿಲ್ವೇ ನಿನಗೆ ಅಂತ ಅವನಂದ. ವಿಶೇಷಣಗಳು ಮುಗಿಸೋ ಮೊದಲೇನೆ ನೀನು ಒಳಗೆ ಬಂದೆ, ವಿಶೇಷ ತಿಳಿಲಿಲ್ಲ ಅಂತ ಅಂದೆ. ನನ್ನಲ್ಲೇ ಇಷ್ಟೊಂದು ಧೈರ್ಯ ಬಂತಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ರಾಗದ ಬೆಳವಣಿಗೆಯನ್ನು ನಿರ್ಮಿಸೋ ಸಜ್ಜವಾಗಿ ನನ್ನ ಮುಂದಿನ ನಡೆಯನ್ನು ಅದೇ ನಿಯಂತ್ರಿಸಿತು. ಆಗ ಅವನಂದ, ಈ ಇಡೀ ಲಂಕಾದ್ವೀಪದ ಅಧಿಪತಿ ರಾವಣೇಶ್ವರ ನಾನು, ನೀನು ಯಾರು ಹೇಳು ಅಂತ ಅಂದ. ನಾನು ಹೇಳಿದೆ, ರಾಜಾದಿರಾಜರ ಗಂಡ, ವೀರಾದಿ ವೀರರ ಉದ್ದಂಡ, ಶೂರಾದಿ ಶೂರರ ವಿಧ್ವಂಸಕ, ವ್ಯಭಿಚಾರಿಗಳ ಮರ್ದಕ, ಚಕ್ರಾಧಿಪತಿ, ಶ್ರೀರಾಮನ ಧರ್ಮಪತ್ನಿ ಅಂತ ಹೇಳಿದೆ. ಅವನಂದ, ಆಹಾಹಾ, ನಿಮ್ಮಪ್ಪ ನಿನಗೆ ಬಹಳ ಚೆನ್ನಾಗಿ ಕಾವ್ಯಾಭ್ಯಾಸ ಮಾಡಿಸಿದ್ದಾನೆ. ಹೆಂಡತಿಯನ್ನು ರಕ್ಷಿಸ್ಕೊಳ್ಳೋಕ್ಕಾಗದಿರೋ ಅವನು ಹೇಳಿ ರಾಜಾದಿರಾಜರ ಗಂಡ ಅಂತೆ, ಯಾಕೆ ಬುರುಡೆ ಹೊಡಿತಿದ್ಯಾ ಅಂದ. ಕದ್ದು ಅಪಹಾರ ಮಾಡಿರೋದು ನೀನು ಹೇಳಿ. ಈಗಲೂ ನನ್ನನ್ನು ನನ್ನ ಗಂಡನಿಗೆ ಒಪ್ಪಿಸಿ ನಂತರ ಯುದ್ಧ ಹೂಡು, ನಿನಗೆ ಗೊತ್ತಾಗುತ್ತೆ ಅಂತ ನಾನಂದೆ. ಸರಿ, ನಾನು ಗೆದ್ರೆ ನನಗೆ ಒಪ್ಪಿಸ್ಕೋತೀಯಾ ಅಂತ ಅವನು ಹಿಂದೆ ಮುಂದೆ ಯೋಚಿಸ್ತೇನೆ ಪ್ರತಿ ಮಾತನ್ನು ಎಸೆದ. ಹಾಗಾದರೆ ನನ್ನನ್ನು ಮೊದಲು ಅವನಿಗೆ ಒಪ್ಪಿಸ್ತೀಯಾ ಅಂತ ನಾನಂದೆ. ಬಹಳ ಜಾಣೆ ನೀನು. ನನಗೆ ವಶವಾದ 100 ಹೆಂಗಸರಲ್ಲಿ ಯಾರೂ ಹೀಗೆ ವಾದ ಕ್ರೀಡೆ ಆಡಿರಲಿಲ್ಲ. ಇದೊಳ್ಳೆ ಶೃಂಗಾರ ಕ್ರೀಡೆ, ಭೇಷ್ ಅಂತ ಅವನ ಮುಖದಲ್ಲಿ ಕ್ರೀಡೆಯ ಲಘುಭಾವ ತೇಲ್ತು. ನಿಂತೆ ಮಾತಾಡ್ತಿದ್ಯಲ್ಲ, ಕಾಲು ನೋಯಲ್ವಾ, ಕೂತ್ಕೋ ಅಂದೆ. ಅವನಿಗಿನ್ನೂ ಸಂತೋಷ ಆಯಿತು. ಇಲ್ಲಿ ಪೀಠಗಳಿಲ್ಲ, ಒಳಗೆ ನಡಿ ಅಂದ. ನಾನು ನಿನ್ನನ್ನು ನಂಬೋದಿಲ್ಲ. ಇನ್ನೂ ಒಂದು ಸಂಗತಿ ಏನು ಗೊತ್ತಾ, ನಾನು ವ್ರತದಲ್ಲಿದ್ದೀನಿ. ಅರಣ್ಯದಲ್ಲಿ ಮಾತ್ರ ನನ್ನ ವಾಸ. ಹಣ್ಣು ಹಂಪಲು ಕಂದಮೂಲಗಳನ್ನು ಬಿಟ್ಟು ಬೇರೆ ಆಹಾರ ನನಗೆ ನಿಷಿದ್ಧ ಅಂತ ನಾನಂದೆ. ಆಗ ಅವನಂದ, ಇಲ್ಲ, ಸುವರ್ಣ ಭವನದಲ್ಲಿ ಇರಬೇಕಾಗಿರೋಳು ನೀನು. ಇದು ನಿನ್ನ ಬಯಕೆಯನ್ನು ಪೂರೈಸೋದಿಲ್ಲ ಅಂತಂದರೆ ಮುಖ್ಯ ಅರಮನೆಯನ್ನೇ ನಿನಗೆ ಒಪ್ಪಿಸ್ಬಿಡ್ತೀನಿ.
ಅರಣ್ಯ ಕಂದಮೂಲಗಳ ವ್ರತ ಎಲ್ಲ ಇಲ್ಲಿ ನಡೆಯೋಲ್ಲ ಅಂದ. ಇರ್ಲಿ, ಕೂತ್ ಮಾತಾಡು ಅಂತ ನಾನು ಹೇಳಿದೆ. ಅವನು ನೆಲದ ಮೇಲೆ ಪದ್ಮಾಸನದಲ್ಲಿ ಕೂತ್ಕೊಂಡ. ಮುಖ್ಯ ಅರಮನೆಯಲ್ಲಿ ಯಾರಿದ್ದಾರೆ ಅಂತ ಕೇಳಿದೆ. ಪಟ್ಟದ ರಾಣಿ ಮಂಡೋದರಿ ಅಂತ ಅವನಂದ. ಸರಿ, ನಾನು ಅಲ್ಲಿಗೆ ಬಂದರೆ ಅವಳನ್ನೇನು ಮಾಡ್ತೀಯಾ ಅಂತ ನಾನಂದೆ. ಇಬ್ಬರು ಜೊತೆಯಲ್ಲಿರಿ ಅಂತ ಅವನಂದ. ನಾನು ಒಪ್ಪದಿದ್ರೆ ಅಂತ ನಾನಂದೆ. ಅವಳನ್ನು ತಂದು ಇಲ್ಲಿ ಹಾಕ್ತೀನಿ ಅಂತ ಅವನಂದ. ಪಟ್ಟದ ರಾಣಿನ ಕೆಳಗಿಳಿಸೋದು ನ್ಯಾಯನಾ ಅಂತ ನಾನು ಹೇಳಿದೆ. ಏನು ನ್ಯಾಯ ಅಂದರೆ? ಈಶಾ ಅಧಿಪತಿ ನಾನು ಹೇಳೋದೇ ನ್ಯಾಯ ಇಲ್ಲಿ ಅಂತ ಅವನಂದ. ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಧರ್ಮ ಕರ್ಮ ಅನ್ನೋದೇನು ಇಲ್ವಾ ನಿನಗೆ? ನಿನ್ನ ಸಮಾಜದಲ್ಲಿ ಕಟ್ಟುಪಾಡು ಧರ್ಮಾಧಿಕಾರಿಗಳು ಯಾವುದೂ ಇಲ್ವಾ ಅಂತ ಕೇಳಿದೆ. ನೋಡು, ನಿನ್ನ ಕೈಲಿ ವಾಗ್ವಾದ ಮಾಡೋಕ್ಕೆ ನಾನು ಬಂದಿಲ್ಲ. ವನದಲ್ಲೆಲ್ಲ ಬಲವಾದ ಪ್ರಾಣಿ ಅಂದರೆ ಆನೆ. ಆನೆಯನ್ನೇ ಹೊಡೆಯೋ ಪ್ರಾಣಿ ಸಿಂಹ. ವನರಾಜ ಅನ್ನೋ ಬಿರುದು ಅದಕ್ಕಿರುತ್ತೆ. ಬಲವೇ ಧರ್ಮ, ಬಲವೇ ನ್ಯಾಯ, ಬಲವಾನನ ಇಚ್ಛೆಯೇ ಧರ್ಮ ನಿಯಮ. ಸಿಂಹ ಕೂಡ ಆನೆಯನ್ನು ಎದುರಿಂದ ಬಂದು ಘಾತಿಸೋದಿಲ್ಲ. ಕದ್ದು ಅಪಹರಿಸಿದ ಹೇಡಿ ಅಂದಿಯಲ್ಲ, ಅದಕ್ಕೆ ಇದನ್ನೆಲ್ಲ ಹೇಳಿದ್ದು. ಹೆಂಗಸರ ವಯ್ಯಾರದ ಮಾತು ಕೇಳಕ್ಕೆ ಚೆನ್ನಾಗಿರುತ್ತೆ, ನಡೆಯೋಕ್ಕಲ್ಲ. ನಾನು ಬರೋಕ್ಕೆ ಮೊದಲೇ ನೀನು ಸ್ನಾನ ಮಾಡಿ ಅಲಂಕರಿಸಿಕೊಂಡಿರ್ಬೇಕಾಗಿತ್ತು. ನಿನ್ನ ಈ ಬೆವರಿನ ಮುಖ, ಕೊಳೆ ಬಟ್ಟೆ ಇವನ್ನ ನೋಡಿದ್ರೆ ಉತ್ಸಾಹ ಇಳಿದು ಹೋಗುತ್ತೆ. ಮಾತಲ್ಲಿ ನಿನ್ನ ಕಾಲಹರಣ ಮಾಡಿದೆ ಅಂತ ಅಂದ. ಆಗ ನಾನಂದೆ, ನೀನು ನನ್ನನ್ನು ಕಳ್ಳತನದಿಂದ ಅಪಹರಿಸಿದೀಯಾ? ನನ್ನ ಗಂಡ ಸಮಸ್ತರ ಸಮಕ್ಷಮದಲ್ಲಿ ನನ್ನ ಅಪ್ಪ ಇಟ್ಟಿದ್ದ ಬಿಲ್ಲಿನ ಪಂದ್ಯವನ್ನು ಗೆದ್ದು ನನ್ನನ್ನು ಪಡೆದಿದ್ದ. ನೀನು ಹೇಳಿನೇ. ನೀನು ಕೋಪ ಬಂದರೆ ನನ್ನನ್ನು ನಿನ್ನ ಈ ಕತ್ತಿಯಿಂದಲೇ ಕತ್ತರಿಸು, ನನಗೇನು ಭಯ ಇಲ್ಲ. ನನ್ನನ್ನು ಯಾವುದಾದ್ರೂ ಕಾಡಿಗೆ ಕಳಿಸು, ನಾನು ಊರೊಳಗೆ ಮತ್ತು ಕಟ್ಟಡದಲ್ಲಿ ಇರೋಳಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳಿದೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.